ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ನಮ್ಮ ದೇವರಾದ ಕರ್ತನು ಆತನು ಶಕ್ತಿಯುಳ್ಳ ದೇವರು. ನಮ್ಮ ಜೀವಿತವನ್ನು, ಕ್ರಮವಿಲ್ಲದಂತ ಜೀವಿತವನ್ನು ಕ್ರಮಪಡಿಸುವಂತ ದೇವರು. ನಮಗೆ ಸರಿಯಾದ ಮಾರ್ಗ ತೋರದೆ ಇರುವಂತ ವೇಳೆ ರೈಟ್ ಆದ ವೇಯನ್ನು ತೋರಿಸಿಕೊಟ್ಟು ಆ ರೈಟ್ ಆದ ವೇಯಲ್ಲಿ ನಡೆಸುವಂತ ನಿನ್ನ ಕರ್ತನಾಗಿದ್ದಾನೆ. ಪ್ರಿಯ ದೇವ ಜನರೇ, ನೀವು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ಈ ವಾಕ್ಯ ನಿಮ್ಮ ಜೀವಿತವನ್ನೇ ಬದಲಾಯಿಸ್ತದೆ. ಪ್ರಿಯರೇ, ದೇವರ ವಾಕ್ಯ ಬಂಡೆಯನ್ನು ಒಡೆದು ಬಿಡುವಂತ ಚಮಟಿಗೆ ಸಮಾನವಾಗಿದೆ ಎಂಬುದಕ್ಕೆ ದೇವರ ವಾಕ್ಯ ಹೇಳ್ತದೆ. ನಿಮ್ಮ ಜೀವಿತದಲ್ಲಿ ಈ ವಾಕ್ಯವೆಂಬಾತನು ವೈಯಕ್ತಿಕವಾಗಿ ನಿಮ್ಮ ಒಬ್ಬೊಬ್ಬರ ಮನೆಗೆ, ನಿಮ್ಮ ಒಬ್ಬೊಬ್ಬರ ಹೃದಯಕ್ಕೆ ಆತನು ಪ್ರವೇಶಿಸುವವನಾಗಿದ್ದಾನೆ. ಒಬ್ಬೊಬ್ಬರ ಜೀವಿತಕ್ಕೆ ಆತನು ಸಹಾಯಕನಾಗಿ ಬರುವವನಾಗಿದ್ದಾನೆ. ಪರಿಶುದ್ಧಾತ್ಮನು ಎಲ್ಲ ವಿಷಯದಲ್ಲಿ ನಿಮ್ಮ ಜೀವಿತದಲ್ಲಿ ಸಹಾಯಕ್ಕೆ ಆತನು ನಿಂತಿರುವ ಆತನಾಗಿದ್ದಾನೆ. ಆದರೆ ನಿಮ್ಮ ಜೀವಿತವನ್ನು ನಿಮ್ಮ ದೇವರಾದ ಕರ್ತನಿಗೆ ಈ ದಿನದಲ್ಲಿ, ಈ ಸಮಯದಲ್ಲಿ ನಿಮ್ಮ ಹೃದಯಗಳನ್ನು ದೇವರಿಗೆ ನೀವು ತೆರೆದು ಕೊಡುವುದಾದರೆ, ಇಂದಿನ ದಿನದಲ್ಲಿ ಆ ಪರಲೋಕದ ಆ ಮಹಿಮೆಯುಳ್ಳ ಕಾರ್ಯಗಳನ್ನು, ನೀವು ಈವರೆಗೆ ಕಾಣದೇ ಇರುವಂತ ಸಂಗತಿಗಳನ್ನು ಕಾಣುವಂತೆ, ಸೈತಾನನು ನಿಮ್ಮ ಜೀವಿತದಲ್ಲಿ ಕದ್ದುಕೊಂಡು ಹಾಳು ಮಾಡಿ ನಾಶ ಮಾಡಿ ಏನೇನು ಮಾಡಿದಾನ, ದೇವರಾದ ಕರ್ತನು ಎಲ್ಲವನ್ನು ಫುಲ್ಫಿಲ್ ಮಾಡ್ತಾನೆ. ಶಾಪವಾದಂಥ ಸಂಗತಿಯನ್ನು ಆಶೀರ್ವಾದವನ್ನಾಗಿ ಆತನು ಮಾರ್ಪಡಿಸ್ತಾನೆ. ಪ್ರಿಯ ದೇವ ಜನರೇ, ಈ ವಿಶ್ರಾಂತಿಕರವಾದ ಈ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೂ ಆತನು ಮಾತನಾಡಲಿಕ್ಕಿರುವಂತ ಮಾತನ್ನು ನಾವು ಕೇಳೋಣ. ದೇವರಾತ್ಮನು ಮಾತನಾಡುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಮ್ಮ ಆತ್ಮೀಯ ಕಿವಿಗಳನ್ನು ದೇವರಾತ್ಮನು ಮಾತನಾಡಲಿಕ್ಕಿರುವಂತ ಆ ಪರಲೋಕದ ಮಹಿಮೆಯುಳ್ಳ ಆ ವಾಕ್ಯವನ್ನು ಕೇಳಲು ನಮ್ಮ ಹೃದಯಗಳನ್ನು ತೆರೆದುಕೊಡುವ ದೇವರಾತ್ಮನು ಮಾತನಾಡ್ತಾನೆ. ಅದಕ್ಕೋಸ್ಕರ ಮತ್ತಾಯನು ಬರೆದ ಸುವಾರ್ತೆ 3ನೇ ಸಂಧಿ 16-17 ವಚನವನ್ನು ನಾವು ಧ್ಯಾನ ಮಾಡೋಣ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಹಾಲೆಲೂಯಾ. ಇಲ್ಲಿ ಪ್ರಿಯರೇ, ಇಲ್ಲಿ ಸ್ನಾನ ಅಂದ್ರೆ ದೀಕ್ಷಾ ಸ್ನಾನವಾಗಿದೆ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸ್ನಾನ ಅಂದ್ರೆ ದೀಕ್ಷಾ ಸ್ನಾನದ ವಿಚಾರದಲ್ಲಿ ಇಲ್ಲಿ ದೇವರ ಆತ್ಮನು ಇವತ್ತು ಮಾತನಾಡುವವನಾಗಿದ್ದಾನೆ. ಇಲ್ಲಿ ಅನೇಕರು, ನಾವೀಗ ಕ್ರೈಸ್ತರಲ್ಲಿ ನಾವು ಪದ್ಧತಿಯನ್ನು ನೋಡುವಂತ ವೇಳೆಯಲ್ಲಿ ಮಗುವನ್ನು, ಸಣ್ಣ ಮಗು, ಹುಟ್ಟಿದ ಮಗುವನ್ನು ಏನ್ ಮಾಡ್ತಾರೆ? ದೀಕ್ಷಾಸ್ನಾನ ಎಂಬುದಾಗಿ. ಇಲ್ಲಿ ದೇವರ ವಾಕ್ಯದಲ್ಲಿ ಸಣ್ಣ ಮಗುವಿನ, ಹುಟ್ಟಿದಂತ ಮಗುವಿನ ದೀಕ್ಷಾಸ್ನಾನದ ವಿಷಯದಲ್ಲಿ ಆಧಾರವೇ ಇಲ್ಲ. ಸಣ್ಣ ಮಗುವನ್ನು, ಹುಟ್ಟಿದಂತ ಮಗುವನ್ನು ದೇವರಾದ ಕರ್ತನು ಆಶೀರ್ವದಿಸಿ ದಯಪಾಲಿಸಿ ಕೊಟ್ಟಂತ ಮಗುವನ್ನು ದೇವರಾದ ಕರ್ತನಿಗೆ ಡೆಡಿಕೇಶನ್ ಮಾಡುವಂಥದ್ದು, ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವಂಥದ್ದು, ದೇವರ ಆತ್ಮನ ನಡೆಸುವಿಕೆ ಒಪ್ಪಿಸಿಕೊಡುವಂಥದ್ದು ಇಲ್ಲಿ ದೀಕ್ಷಾಸನ. ಯಾಕಂದ್ರೆ ಪಾಪದ ಅರುಹು ಉಂಟಾಗುವುದೇ ಒಂದು ಏಜಿಗೆ ಬಂದ ನಂತರ. ಯೇಸು ಸ್ವಾಮಿ ಹೇಳ್ತಾನೆ,
ಈ ಚಿಕ್ಕ ಮಕ್ಕಳಂತೆ ನೀವು ಆಗದೆ ಹೋಗುವುದಾದರೆ ನೀವು ಪರಲೋಕ ರಾಜ್ಯವನ್ನು ಸೇರಲಾರಿರಿ. ಹುಟ್ಟಿದಂತ ಮಗುವಿಗೆ ಯಾವುದಾದ್ರು ಪಾಪದ ಅರಿವು ಇದೆಯಾ? ಅನ್ಯಾಯ ಮಾಡ್ತದ? ಮೋಸ ಇದೆಯಾ? ಕಪಟ ಇದೆಯಾ? ವಂಚನೆ ಇದೆಯಾ? ಅದು ಸುಳ್ಳು ಹೇಳ್ತದ? ಇನ್ನೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳ್ತದ? ಯಾವುದು ಆ ಮಗುವಿನಲ್ಲಿ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ಅದು ಮುಂದಿನ ದಿನದಲ್ಲಿ ಅದರಲ್ಲಿ ಯಾವ ಆ ಪರಿಶುದ್ಧತೆ ಆ ಮಗುವಿನಲ್ಲಿ ಇದೆಯಾ, ಅದೇ ರೀತಿಯಾಗಿ ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಆ ಪರಿಶುದ್ಧತೆಯಲ್ಲಿ ದೇವರಾದ ಕರ್ತನು ನಡೆಸುವುದಕ್ಕಾಗಿ ಅದನ್ನು ದೇವರ ಹಸ್ತಕ್ಕೆ ನಾವು ಡೆಡಿಕೇಶನ್ ಮಾಡುವಂಥದ್ದು. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಅಂದ್ರೆ ಇಲ್ಲಿ ಯೇಸು ಸ್ವಾಮಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ನಾನವನ್ನು ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಈಗೋ ಆತನಿಗೆ ಆಕಾಶ ತೆರೆಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಪಾಪ ಮಾಡಿದವನಲ್ಲ, ಪಾಪ ರಹಿತವಾದ ಜೀವಿತವನ್ನು ನಮಗೆ ತೋರಿಸಿ ಕೊಡುವುದಕ್ಕಾಗಿ ಆತನು ಮಾದರಿಯಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಪಾಪದ ಪಾಲಿಗೆ ಸತ್ತು ಕ್ರಿಸ್ತನಲ್ಲಿ ನಾವು ತಿರುಗೊಂದಾವರ್ತಿ ಹೊಸ ಜೀವಿತಕ್ಕೆ ನಾವು ಕಾಲಿಡೋದು. ಅಂದರೆ ಯೇಸು ಸ್ವಾಮಿಯ ಸುವಾರ್ತೆ, ಯೇಸು ಸ್ವಾಮಿ ಈ ಲೋಕಕ್ಕೆ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಂಥದ್ದು. ಅಂದರೆ ನಿನ್ನ ಜೀವಿತವನ್ನು ಸೈತಾನನ ವಶದಿಂದ ಬಿಡಿಸಿ ಪರಲೋಕ ರಾಜ್ಯಕ್ಕೆ ನಡೆಸೋದಕ್ಕೋಸ್ಕರವಾಗಿ ಈ ಲೋಕದ ಮಾರ್ಗವನ್ನು, ಈ ಪಾಪದ ಜೀವಿತದ ಮಾರ್ಗವನ್ನು ನಾವು ಬಿಟ್ಟು ಪರಲೋಕದ ಮಾರ್ಗದಲ್ಲಿ ನಾವು ನಡೆಯುವುದಕ್ಕಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಆ ಪರಿಶುದ್ಧತೆ ಜೀವಿತವನ್ನು ನನಗೆ ನಿಮಗೆ ಕೊಡುವುದಕ್ಕಾಗಿ ಆ ಸುವಾರ್ತೆಯನ್ನು ಆತನು ನಮ್ಮ ಜೀವಿತದಲ್ಲಿ ಈ ವಾಕ್ಯದ ಮೂಲಕ ಸಾರಲ್ಪಟ್ಟಿದೆ. ಇಲ್ಲಿ ಮುಳುಗು ದೀಕ್ಷಾಸ್ನಾನ ನಿಜವಾಗಿಯೂ ಇಲ್ಲಿ ದೇವರ ವಾಕ್ಯ ಅಂತೆ, ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಇಲ್ಲಿ ನಿಜವಾಗಿಯೂ ಯೇಸು ಸ್ವಾಮಿಯನ್ನು, ಈಗ ಯೇಸು ಸ್ವಾಮಿ ಯಾವಾಗ ಪರಿಶುದ್ಧಾತ್ಮನು ಆತನ ಮೇಲೆ ಇಳಿದು ಬಂದದ್ದು, ಪರಿಶುದ್ಧಾತ್ಮನ ನಡೆಸುವಿಕೆ ಯೇಸು ಸ್ವಾಮಿಯ ಜೀವಿತದಲ್ಲಿ ಎಂಟ್ರಿ ಆದದೆಂಬುದಾಗಿ ನಾವು ನೋಡುವಾಗ, ಯೇಸು ಸ್ವಾಮಿ ಯೋರ್ದಾನ್ ಹೊಳೆಯಲ್ಲಿ ಸ್ನಾನಿಕನಾದ ಯೋಹಾನನ ಮೂಲಕವಾಗಿ ದೀಕ್ಷಾಸ್ನಾನ ಅಂದ್ರೆ ಮುಳುಗಿ ಏಳುವಂತ ವೇಳೆಯಲ್ಲಿ ಪರಲೋಕದ ಆತನಿಗೋಸ್ಕರ ತೆರೆಯಲ್ಪಟ್ಟಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಾನು ನೀವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡಿಕೊಂಡದ್ದು ನಿಜವೇ? ಇಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ, ಪಾರಿವಾಳದ, ಯಾವಪ್ಪ ಬಿಳಿ ಪಾರಿವಾಳ, ಅದು ಪರಿಶುದ್ಧತೆಯನ್ನು ಸೂಚಿಸುತ್ತದೆ, ಅಂದ್ರೆ ಪರಿಶುದ್ಧಾತ್ಮನನ್ನು ಸೂಚಿಸುತ್ತದೆ. ಯೇಸುವಿನ ಮೇಲೆ ಆ ಪಾರಿವಾಳ ಇಳಿದು ಬರುವುದನ್ನು ಯೇಸುವೆ ನಿಜವಾಗಿ ಕಂಡನು. ಆ ಪಾರಿವಾಳದೋಪಾದಲ್ಲಿ ಹೋಲಿ ಸ್ಪಿರಿಟ್ ಯೇಸುವಿನಲ್ಲಿ ಎಂಟ್ರಿ ಆದ. ಆ ಮೂಲಕವಾಗಿ ಆ ಕ್ಷಣದಿಂದ ಯೇಸು ಸ್ವಾಮಿಯ ಜೀವಿತದಲ್ಲಿ ಯೇಸು ಸ್ವಾಮಿ ಅದ್ಭುತ ಕಾರ್ಯಗಳನ್ನು ನಡೆಸಲ್ಪಟ್ಟದೆ. ಅದರ ನಂತರ ದೀಕ್ಷಾಸ್ನಾನದ ಮೂಲಕವಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಹೋಲಿ ಸ್ಪಿರಿಟ್ ಆತನಲ್ಲಿ ಯಾವಾಗ ದೇವರ ಮಾತಿಗೆ ಮಗನು ವಿಧೇಯನಾದನೋ, ಆ ವಿಧೇಯತ್ವದ ಮೂಲಕವಾಗಿ ಆ ಆಕಾಶ ತೆರೆಯಲ್ಪಟ್ಟಿತು. ಇವತ್ತು ಪ್ರಿಯ ದೇವಜನರೇ, ಎಷ್ಟೋ ಜನರು ಇವತ್ತು ದೀಕ್ಷಾ ಸ್ನಾನದ ಬಗ್ಗೆ ನಿಜವಾಗಿ ಗೊತ್ತಿಲ್ಲ. ಇವತ್ತು ದೀಕ್ಷಾಸ್ನಾನ ಅಂದ್ರೆ, ಮುಳುಗು ದೀಕ್ಷಾಸ್ನಾನ ಅಂದ್ರೆ ನಿಜವಾಗಿ ನಿನ್ನ ಹಳೆಯ ಜೀವಿತ, ಪಾಪದ ಜೀವಿತದಲ್ಲಿ ನೀನು ಜೀವಿಸುತ್ತಿದ್ದನ್ನು ನೀನು ಯೇಸು ಸ್ವಾಮಿ ನಿನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡ್ರೂ ಕೂಡ ದೀಕ್ಷಾಸ್ನಾನ ಅಂದ್ರೆ ಮುಳುಗು ದೀಕ್ಷಾಸ್ನಾನ ನಿನ್ನ ಪಾಪದ ಜೀವಿತದಿಂದ ಪರಿಪೂರ್ಣವಾಗಿ ನಿನ್ನನ್ನು ಅದನ್ನು ಹೊರಗೆ ತರಬೇಕಾದರೆ ನಿನ್ನ ಜೀವಿತವನ್ನು ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ನೀನು ಒಪ್ಪಿಸಿ ಕೊಡುವಾಗ ಆ ಮುಳುಗು ದೀಕ್ಷಾಸ್ನಾನ ನಿಜವಾಗಿ ನಿಮ್ಮ ಜೀವಿತದಲ್ಲಿ ಆ ಬ್ಯಾಪ್ಟಿಸಮ್, ಯಾಕಂದ್ರೆ ಪರಲೋಕ ತೆರೆಯಲ್ಪಡ್ತದೆ ಪ್ರಿಯರೇ. ಯಾಕಂದ್ರೆ ನಿನ್ನ ಪಾಪದ ಅಂದ್ರೆ ಹಳೆಯ ಜೀವಿತಕ್ಕೆ
ನೀನು ಎಂಟರ್ ಆಗಿ ಹೋಗದಂತೆ. ಯಾಕಂದ್ರೆ ನಿಮ್ಮ ಜೀವಿತದಲ್ಲಿ ನೀವು ಹೇಗೆ ನಡ್ಕೊಂಡಿದ್ದೀರಿ, ನಂತರ ಯೇಸು ಸ್ವಾಮಿಯನ್ನು ನಿಮ್ಮ ಜೀವಿತದಲ್ಲಿ ಅಂಗೀಕಾರ ಮಾಡಿಕೊಂಡು ಆ ಮುಳುಗು ದೀಕ್ಷಾಸ್ತ್ರವನ್ನು ಪಡ್ಕೊಂಡ ನಂತರ ನಿಮ್ಮ ಜೀವಿತ ಹೇಗೆ ಬದಲಾಯಿತು, ತಿರುಗಿ ಆ ಪಾಪದ ಜೀವಿತಕ್ಕೆ ನೀವು ಎಂಟರ್ ಆಗದಂತೆ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಇಳಿದು ಬರುವಾಗ, ಒಂದು ವೇಳೆ ಆ ಆಲೋಚನೆ ನಿಮ್ಮ ಹಳೆಯ ಜೀವಿತದಲ್ಲಿ ನೀವು ಮಾಡಿದಂತ ಆ ಪಾಪದ ಕೃತ್ಯಗಳು, ಅನೇಕ ಸಂಗತಿಗಳು ನಿಮ್ಮ ಆಲೋಚನೆಗೆ ಬಂದಾಗಿ ಕೂಡ ಪರಿಶುದ್ಧಾತ್ಮನು ನಿಮಗೆ ಸಹಾಯ ಮಾಡ್ತಾನೆ. ಆ ಪಾಪದ ಜೀವಿತಕ್ಕೆ ನೀವು ಹೋಗದಂತೆ, ಆ ಪಾಪದ ಜೀವಿತದ ಆಲೋಚನೆಗಳು ನಿಮ್ಮ ಜೀವಿತದಲ್ಲಿ ಎಂಟರ್ ಆಗದಂತೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ. ಎಲ್ಲಿ ಯೇಸುವಿನಲ್ಲಿ ಆ ಹೋಲಿ ಸ್ಪಿರಿಟ್ ಪಾರಿವಾಳದೋಪಾದಿಲಿ ನಿಜವಾಗಿಯೂ ಯಥಾರ್ಥವಾದ ಹೃದಯದಿಂದ ನಿಮ್ಮ ಜೀವಿತವನ್ನು ಯೇಸುವಿಗೆ ನೀವು ಒಪ್ಪಿಸಿಕೊಟ್ಟು ಆ ಮುಳುಕು ದೀಕ್ಷಾಸ್ತ್ರದಲ್ಲಿ ಆ ಬ್ಯಾಪ್ಟಿಸಮ್ ಅಲ್ಲಿ ನೀವು ಪಾಲನ್ನು ನೀವು ಹೊಂದುವುದಾದರೆ ನಿಜವಾಗಿಯೂ ನಿಮಗೂ ಕೂಡ ಆ ಪರಲೋಕ ತೆರೆಯಲ್ಪಡ್ತದೆ ಪ್ರಿಯರೇ. ಆ ಆಕಾಶ ನಿಮಗೋಸ್ಕರ ತೆರೆಯಲ್ಪಡುವುದನ್ನು, ಯಾಕಂದ್ರೆ ಬ್ಯಾಪ್ಟಿಸಮ್ ನಾನು ಕೂಡ ತಗೊಂಡಿದ್ದೀನಿ. ಹಲ್ಲೆಲೂಯ. ಬ್ಯಾಪ್ಟಿಸಮ್ ತಗೊಂಡವರಿಗೆ ಕೂಡ ನಿಜವಾದ ಅನುಭವ. ಯಾಕಂದ್ರೆ ಆ ಮುಳುಗಿ ಹೇಳಲ್ಪಡುವಾಗ ಒಂದು ರೀತಿಯ ಬೆಳಕು ನಮ್ಮ ಜೀವಿತಕ್ಕೆ ಬರ್ತದೆ. ಅಂದ್ರೆ ಹೊಸ ಲೈಫ್ ಅನ್ನು ಆ ಪಾಪದ ಯಾವಾಗ ನಿನ್ನ ಜೀವಿತದ ಆ ಪಾಪದ ಜೀವಿತದಿಂದ ನೀನು ಹೊರಗೆ ನೀನು ಬಂದಿಯಾ, ದೇವರಾದ ಕರ್ತನು ಆ ಪಾಪದ ಜೀವಿತದಿಂದ ನಿನ್ನನ್ನು ಹೊರಗೆ ತಂದನ, ಆ ದಿನದಿಂದ ನಿನಗೆ ಹೊಸ ಲೈಫ್, ಅದು ನಿನ್ನ ಹೊಸ ದಿನ ಪ್ರಾರಂಭ. ನೀನು ಹುಟ್ಟಿದಂಥ ದಿನ ಅದು ಆಗಿದೆ. ತಂದೆ ತಾಯಿ ನಿನ್ನನ್ನು ಹೆತ್ತು ಅಲ್ಲಿ ದೇವರ ಮುಂದೆ ಡೆಡಿಕೇಶನ್ ಮಾಡಿ ಆ ದಿನ ಅಲ್ಲ, ಹೊಸ ಜೀವಿತ ನಿನ್ನ ಜೀವಿತದಲ್ಲಿ ಹೊಸ ದಿನ ಪ್ರಾರಂಭ ಆದನು. ಅಂದರೆ ಕರ್ತನಿಗಾಗಿ ನಿನ್ನ ಜೀವಿತವನ್ನು ನೀನು ಅಲ್ಲಿ ಡೆಡಿಕೇಶನ್ ಮಾಡುವಂಥದ್ದು. ಹಲ್ಲೆಲೂಯಾ. ಕರ್ತನಿಗಾಗಿ ನನ್ನ ಜೀವಿತವನ್ನು ನನ್ನ ಕರ್ತನಿಗೆ ನಾನು ಒಪ್ಪಿಸಿಕೊಡ್ತೇನೆ. ನನ್ನ ಹಳೆಯ ಜೀವಿತ, ನನ್ನ ಪಾಪದ ಜೀವಿತ ನನಗೆ ಬೇಡ. ಇನ್ನು ಮುಂದೆ ನನ್ನ ಜೀವಿತ ಆ ಪರಿಶುದ್ಧತೆ ಅಂದರೆ ಕ್ರಿಸ್ತನಲ್ಲಿ ಇದ್ದುಕೊಂಡು ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ನಡೆಸಲ್ಪಟ್ಟು ತಂದೆಯಾದ ದೇವರಿಗೆ ನಾನು ವಿಧೇಯನಾಗಿ ನಾನು ನಡೀತೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರೇ, ಯೇಸುವಿಗೆ ಪರಲೋಕದಿಂದ ಒಂದು ವಾಣಿಯಾಯಿತು, ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ. ಇವತ್ತು ಪ್ರಿಯ ದೇವಜನರೇ, ಅದೇ ಯೇಸು ಸ್ವಾಮಿ ನಮಗೆ ತೋರಿಸಿಕೊಟ್ಟಂತ ಅದೇ ಮಾದರಿ, ಅದೇ ಮಾರ್ಗದಲ್ಲಿ ನಾನು ನೀವು ನಡೆಯುವಾಗ, ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ, ಪ್ರಿಯ ದೇವಜನರೇ, ನೀವು ಯಾರ್ಯಾರು ಬ್ಯಾಪ್ಟಿಸಮ್ ತೆಗೆದುಕೊಳ್ಳಲಿಲ್ವೋ, ಹಿಂದಿನ ದಿನದಲ್ಲಿ ದೇವರ ವಾಕ್ಯ ನಿಮ್ಮ ಬಳಿಗೆ ಬರುವಂತ ವೇಳೆಯಲ್ಲಿ ನಿಮ್ಮ ಹಳೆಯ ಜೀವಿತದಿಂದ ನಿಮಗೆ ಹೊರಗೆ ಬರಬೇಕೆಂಬುದಾಗಿರುವುದಾದರೆ, ನಿಮಗೆ ಪರಲೋಕದ ಜೀವಿತದಲ್ಲಿ ಕ್ರಿಸ್ತನೊಂದಿಗೆ ನೀವು ಜೀವಿಸಬೇಕು, ಪರಿಶುದ್ಧಾತ್ಮನ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿ ಬೇಕೆಂಬುದಾಗಿ ನೀವು ಮನಸ್ಸು ಮಾಡುವುದಾದರೆ, ತಂದೆಯಾದ ದೇವರಿಗೆ ನೀವು ವಿಧೇಯರಾಗಿ ನಡೆಯಬೇಕೆಂಬುದಾಗಿ ನೀವು ಮನಸ್ಸು ಮಾಡುವುದಾದರೆ, ಹಿಂದಿನ ದಿನದಲ್ಲಿ ಈ ವಾಕ್ಯವನ್ನು ನೀವು ಕೇಳುವುದಾದರೆ, ಈ ಬ್ಯಾಪ್ಟಿಸಮ್ಗೆ ಹಲ್ಲೆಲೂಯಾ ಪಾಪದ ಪಾಲಿಗೆ ಸತ್ತು ಕ್ರಿಸ್ತನಲ್ಲಿ ಹೊಸ ಜೀವಿತವನ್ನು ಜೀವಿಸುವುದಕ್ಕಾಗಿ ನಿಮ್ಮ ಜೀವಿತವನ್ನು ಕರ್ತನಿಗಾಗಿ ನಿಮ್ಮ ಲೈಫನ್ನು ನೀವು ಡೆಡಿಕೇಶನ್ ಮಾಡಿ. ಮಗು ಇರುವಾಗ ತಂದೆ ತಾಯಿಗಳು ಮಗುವನ್ನು ಡೆಡಿಕೇಶನ್ ಮಾಡಲಿಕ್ಕೆ ಒಪ್ಪಿಸಿಕೊಡ್ತಾರೆ. ಆದರೆ ನಿಮ್ಮನ್ನು ವೈಯಕ್ತಿಕವಾಗಿ ನೀವು ಒಂದು ಏಜಿಗೆ ಅಂದರೆ ಸತ್ಯ ಅಂದರೆ ನಿಜವಾದ ಸಂಗತಿಗಳನ್ನು ಪಾಪದ ಜೀವಿತದ ಆ ಅರಿವಿಂದ ಹೊರಗೆ ಬರುವುದಕ್ಕಾಗಿ ಒಂದು ಏಜ್ ಒಂದಿದೆ. ಆ ಏಜಿಗೆ ಬರುವಾಗ ಆಟೋಮೆಟಿಕ್ ಆಗಿ ಲೋಕದ ಸಂಗತಿಗಳೆಲ್ಲ ತುಂಬಿಕೊಂಡಿರ್ತದೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಜೀವನ ಮಾಡ್ತಾ ಇರ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ನಿಮ್ಮ ತಂದೆ ತಾಯಿಗಳು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಆ ಡೆಡಿಕೇಶನ್ ಮಾಡಿರ್ತಾರೆ. ಆ ಡೆಡಿಕೇಶನ್ ಆ ಪರಲೋಕಕ್ಕೆ ಸೇರುವವರೆಗೂ ಆ ಡೆಡಿಕೇಶನ್ ಇರಬೇಕು. ಇವತ್ತು ಆ ಡೆಡಿಕೇಶನ್ ಇವತ್ತು ಎಷ್ಟು ಜನರಲ್ಲಿ ಇದೆ, ಎಷ್ಟು ಜನರಲ್ಲಿ ಇಲ್ಲ. ಪ್ರಿಯ ದೇವಜನರೇ, ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಜೀವಿಸಲಿಕ್ಕೆ ಇರುವಂಥದ್ದಲ್ಲ. ದೇವರು ಅದಕ್ಕೋಸ್ಕರ ನಿಮ್ಮನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟದ್ದಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮನ್ನು ದೇವರ ಹಸ್ತದ ಮೂಲಕ ಡೆಡಿಕೇಶನ್ ಮಾಡಲ್ಪಡಲಿಲ್ಲ. ಪ್ರಿಯರೇ, ದೇವರ ಒಂದು ಉದ್ದೇಶ, ದೇವರ ಒಂದು ಚಿತ್ತ ನಿಮ್ಮ ಜೀವಿತದಲ್ಲಿ ನೆರವೇರುವುದಕ್ಕಾಗಿ ದೇವರು ಇಂದಿನ ದಿನದಲ್ಲಿ
ಇವತ್ತು ಎಷ್ಟೋ ಜನರು ವಾಕ್ಯವನ್ನು ಕೊಡ್ತಾರೆ, ಎಷ್ಟೆಷ್ಟು ಆಲಯದಲ್ಲಿ ವಾಕ್ಯವನ್ನು ಕೊಟ್ಟಿರು, ಇವತ್ತಿಗೂ ಕೂಡ ಅವರು ಬ್ಯಾಪ್ಟಿಸಮ್ ಎಂಬುದಾಗಿ ಆ ಸಂಸ್ಕಾರದಲ್ಲಿ ಪಾಲನ್ನು ತಕ್ಕೊಳ್ಳಿಲ್ಲ. ಯೇಸು ಸ್ವಾಮಿ ಮಾದರಿಯಾಗಿ ಯೋರ್ದಾನ್ ಹೊಳೆಯಲ್ಲಿ ಸ್ನಾನಿಕನಾದ ಯೋಹಾನನ ಮೂಲಕವಾಗಿ ಬ್ಯಾಪ್ಟಿಸಮ್ ತಕ್ಕೊಂಡಿದ್ದಾನೆ. ಇದು ನನಗೂ ನಿಮಗೂ ಇಡೀ ಲೋಕದ ಎಲ್ಲ ಜನರಿಗೂ ಮಾದರಿಯಾಗಿ ತೋರಿಸಿಕೊಡುವುದಕ್ಕಾಗಿ ಇವತ್ತು ಆ ಆಕಾಶ ಯೇಸುವಿಗೋಸ್ಕರ, ಯೇಸು ಸ್ವಾಮಿ ಯಾವಾಗ ಬ್ಯಾಪ್ಟಿಸಮ್ ತಕೊಂಡು ಮೇಲಕ್ಕೆ ಎದ್ದನೋ, ನೀರಲ್ಲಿ ಮುಳುಗಿ ಆ ಯೋರ್ದಾನ್ ಹೊಳೆಯಲ್ಲಿ ಮುಳುಗಿ ಹೇಳಲ್ಪಡುವಾಗ ಪರಲೋಕ ಕರ್ತನಿಗ ಯೇಸುವಿಗಾಗಿ ತೆರೆಯಲ್ಪಟ್ಟಿತು. ಇವತ್ತು ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಈ ಅನುಭವ ಆಗದೆ ಇರುವುದಾದರೆ ಈ ದಿನ, ಇದುವೇ ಪ್ರಸನ್ನ ವೇಳೆ, ಇದುವೇ ಸುಪ್ರಸನ್ನತೆ ಕಾಲ. ಈ ದಿನ ನಿಮಗೆ ದೇವರು ಕೊಟ್ಟಿರುವಂತ ಈ ಸಮಯವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ ಪ್ರಿಯರೇ. ದೇವರ ಹಸ್ತದಲ್ಲಿ ಡೆಡಿಕೇಶನ್ಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿರಿ. ಮುಳುಗು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳಿ. ನಿಜವಾಗಿಯೂ ಇಂದಲ್ಲ ನಾಳೆ ದೇವರ ಸಮ್ಮುಖದಲ್ಲಿ ನೀವು ಕೂಡ ನಿಲ್ಲಿಕ್ಕಿದ್ದೀರಾ. ನಾಳೆ ನನಗೆ ಈ ವಾಕ್ಯ ಸಾರಲ್ಪಡಲಿಲ್ಲ, ಈ ಸತ್ಯ ನನಗೆ ಗೊತ್ತಿರಲಿಲ್ಲ ಸ್ವಾಮಿ ಎಂಬುದಾಗಿ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ದೇವ ಜನರೇ, ಮಗುವಿನಲ್ಲಿ ಆ ದೀಕ್ಷಾಸ್ನಾನ ಅಲ್ಲ, ದೇವರ ವಾಕ್ಯ ಮಗುವಿನ ದೀಕ್ಷಾಸ್ನಾನ ಆಧಾರ ಬೈಬಲಲ್ಲಿ ಇಲ್ಲ. ಬೈಬಲಲ್ಲಿ ಇರುವಂಥದ್ದು ನಿಜವಾದ ದೀಕ್ಷಾಸ್ನಾನ ಯಾವುದು ಎಂಬುದಾಗಿ ಹೇಳುವುದಾದರೆ, ಯೇಸು ಸ್ವಾಮಿ ಯೌವನ ಪ್ರಾಯದಲ್ಲಿ ಅದನ್ನು ಮಾಡಿ ನಮಗೆ ಮಾದರಿಯಾಗಿ ತೋರಿಸಿದ್ದಾನೆ. ಯಾಕಂದ್ರೆ ಯೌವನದಲ್ಲಿ ಬರುವಂತ ಎಲ್ಲ ಶೋಧನೆಗಳು, ಎಲ್ಲ ಪಾಪದ ಜೀವಿತಗಳು ಈ ಯೌವನ ಪ್ರಾಯದಲ್ಲಿ ಪ್ರಾರಂಭವಾಗುವಂಥದ್ದು. ಯಾಕಂದ್ರೆ ಈ ಯೌವನ ಪ್ರಾಯದಲ್ಲಿ ಆ ಪಾಪದ ಜೀವಿತ ಯೇಸುವನ್ನು ಟಚ್ ಮಾಡಬಾರ್ದೆಂಬುದಾಗಿ ತಂದೆಯಾದ ದೇವರು ಮಗನಲ್ಲಿ ನೇಮಿಸಿದಂತಹ ಕಾರ್ಯವನ್ನು ತೋರಿಸಿಕೊಟ್ಟಿದ್ದಾನೆ. ಹಾಲೆಲೂಯಾ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ನೀವು ಗಮನವಿಟ್ಟು ಕೇಳಿ. ಯಾಕಂದ್ರೆ ಪ್ರಿಯರೇ, ಒಂದು ತಿಳ್ಕೊಳ್ಳಿ, ಯೇಸು ಸ್ವಾಮಿ ತಿರುಗೊಂದಾವರ್ತಿ ಈ ಲೋಕಕ್ಕೆ ಬರುವಂತ ಸಮಯ ಸಮೀಪದಲ್ಲಿದೆ ಪ್ರಿಯರೇ. ಅಲಕ್ಷ್ಯ ಮಾಡಬೇಡಿ ಪ್ರಿಯರೇ. ನಿಮ್ಮ ಹೃದಯ ಮನೆಯ ಬಾಗಿಲಿಗೆ ದೇವರು ತನ್ನ ವಾಕ್ಯವನ್ನು ಕಳಿಸ್ತಿದ್ದಾನೆ. ನಿಮ್ಮ ಹೃದಯ ಬಾಗಿಲನ್ನು ವಾಕ್ಯದ ಮೂಲಕ ತೆರೆಯುತ್ತಿದ್ದಾನೆ. ನಿಮ್ಮ ಹೃದಯ ಬಾಗಿಲನ್ನು ತೆರೆಯುವುದಕ್ಕೆ ನೀವು ಮನಸ್ಸು ಮಾಡಿ ಪ್ರಿಯರೇ. ಯಾಕಂದರೆ ದೇವರಾದ ಕರ್ತನು ಆ ಯೇಸು ಸ್ವಾಮಿ ತನ್ನ 2 ಹಸ್ತಗಳನ್ನು ಚಾಚಿ ಈಗಲೂ ಕೂಡ ನಿಮ್ಮನ್ನು ಕರೆಯುತ್ತಿದ್ದಾನೆ. ಯಾಕಂದರೆ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಅಲ್ಲಿ ಪರಲೋಕದ ಆ ವಾಣಿ ಇವತ್ತು ನಿಮ್ಮ ಜೀವಿತದಲ್ಲಿ ಇದಾಗಿದೆಯಾ? ಒಂದು ವೇಳೆ ನೀವು ತಕ್ಕೊಂಡಿರಬಹುದು. ಯಾಕಂದ್ರೆ ಮುಳುಗು ದೀಕ್ಷಾಸ್ನಾನ ತಕ್ಕೊಂಡ ನಂತರ ತಿರುಗೊಂದಾವರ್ತಿ ಆ ಪಾಪದ ಜೀವಿತಕ್ಕೆ ನಿಮ್ಮನ್ನು ಹೋಗದಂತೆ ಆ ಪರಿಶುದ್ಧಾತ್ಮನು ನಿಮಗೆ ಸಹಾಯಕನಾಗಿರ್ತಾನೆ. ಯೇಸು ಸ್ವಾಮಿ ದೀಕ್ಷಾಸ್ನಾನವನ್ನು ತಕ್ಕೊಂಡು ಮೇಲಕ್ಕೆ ಬಂದ ನಂತರ ಅರಣ್ಯದೊಳಗೆ ಹೋದ. 40 ದಿನ ರಾತ್ರಿ ಹಗಲು ಪರಿಶುದ್ಧಾತ್ಮನ ಅನ್ಯೋನ್ಯತೆಯೊಂದಿಗಿದ್ದ. ಯಾಕಂದ್ರೆ ಈ ಮುಳುಗು ದೀಕ್ಷಾಸ್ನಾನದ ಅನುಭವ ನಿಜವಾಗಿಯೂ ಅದನ್ನು ತಕ್ಕೊಂಡವರಿಗೆ ಈಗಲೂ ಕರ್ತನ ಪ್ರಿಯ ದೇವ ಜನರ ನಮ್ಮ ಜೀವಿತದಲ್ಲಿ ಇದನ್ನು ನಾವು ಅನುಭವಿಸ್ತಾ ಇದ್ದೀವಿ. ಹಾಲೆಲೂಯಾ. ಪ್ರಿಯ ದೇವ ಜನರೇ, ಪರಿಶುದ್ಧಾತ್ಮನ ಸಹಾಯ ಇಲ್ಲದೆ, ಪರಿಶುದ್ಧಾತ್ಮನ ಎಂಟರ್ ಆಗುವುದೇ ಮುಳುಗು ದೀಕ್ಷಾಸ್ನಾನ ತಕ್ಕೊಂಡ ನಂತರವೇ. ಪರಿಶುದ್ಧಾತ್ಮನ ನಡೆಸುವಿಕೆ ನಿನ್ನ ಜೀವಿತದಲ್ಲಿ ಬರುವುದೇ ಮುಳುಗು ದೀಕ್ಷಾಸ್ನಾನ ತಕ್ಕೊಂಡ ನಂತರ. ಯಾಕಂದರೆ ನಮ್ಮ ಜೀವಿತದಲ್ಲಿ ಈ ಕಾರ್ಯವನ್ನು ನಾವು ಕರ್ತನ ಮೂಲಕ, ಪರಿಶುದ್ಧಾತ್ಮನ ಮೂಲಕ ನಾವು ನೋಡ್ತಾ ಇದ್ದೀವಿ. ನಿಮ್ಮ ಜೀವಿತದಲ್ಲಿ ಕೂಡ ಈ ಕಾರ್ಯಗಳು ನೆರವೇರಬೇಕು ಪ್ರಿಯರೇ. ಇದನ್ನು ಅಲಕ್ಷ್ಯ ಮಾಡಬೇಡಿ ಪ್ರಿಯರೇ, ಇದನ್ನು ಅಲಕ್ಷ್ಯ ಮಾಡಬೇಡಿ. ಮುಳುಗು ದೀಕ್ಷಾಸ್ನಾನ ನಿಮ್ಮ ಜೀವಿತದಲ್ಲಿ ಬೇಕೇ ಬೇಕು. ಹಾಲೆಲೂಯಾ. ಯಾಕಂದರೆ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಕಾಯ್ತಿರ್ತಾನೆ. ಯಾಕಂದರೆ ತಿರುಗಿ ಒಂದು ವೇಳೆ ನೀವು ಯೇಸು ಸ್ವಾಮಿಯನ್ನು ನಿಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ನೀವು ಅಂಗೀಕಾರ ಮಾಡಿಕೊಂಡಿರ್ಬೋದು. ನಾನು ಯೇಸುವಿನ ಮಗಳು ಅಂದುಕೊಳ್ತಿರುವ ಎಸ್ ರೈಟ್. ನೀವು ಯಾವಾಗ ಯೇಸುವನ್ನು ನಿಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದೀರಾ, ನೀವು ದೇವರ ಮಗಳೇ ರೈಟ್.
ಆದರೆ ಲೋಕದ ಶೋಧನೆಗಳು, ನೀವು ಬಿಟ್ಟು ಬಂದಂಥ ಆ ಮನೆ, ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಒಂದು ದೆವ್ವ ಒಬ್ಬನ ಜೀವಿತದಿಂದ ಶುದ್ಧೀಕರಿಸಲ್ಪಟ್ಟ ನಂತರ ಅವನಿಗೆ ಶೋಧನೆಗಳು ಬರುವಂಥ ವೇಳೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಅದು ಗುಡಿಸಿ ಅಲಂಕಾರ ಮಾಡಿದ್ರಿಂದ ಇನ್ನೂ ಕಠಿಣವಾದ 7 ದೆವ್ವಗಳನ್ನು ಇಟ್ಕೊಂಡು ಬರ್ತದೆ ಅಂತದು. ಯಾಕಂದ್ರೆ ಇನ್ನೂ ಅನೇಕ ವಿಧವಾದ ರೀತಿಯಲ್ಲಿ ನಿಮ್ಮನ್ನು ಪಾಪದ ಜೀವಿತದಲ್ಲಿ ಹಾಕಬೇಕೆಂಬುದಾಗಿ ಸೈತಾನನ ಅನೇಕ ರೀತಿಯಲ್ಲಿ ಪಾಪದ ಶೋಧನೆಗಳನ್ನು ನಿಮಗೆ ತರ್ತಾನೆ, ಲೋಕದ ಆಶೆಗಳನ್ನು ನಿಮ್ಮ ಜೀವಿತದಲ್ಲಿ ತಂದಾಕ್ತಾನೆ. ಯಾಕಂದ್ರೆ ಪರಿಶುದ್ಧಾತ್ಮನ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿ ಇರಬಾರದೆಂಬುದಾಗಿ ಅನೇಕ ಲೋಕದ ಸಂಗತಿಗಳನ್ನು ತಂದಾಕ್ತಾನೆ. ಪ್ರಿಯ ದೇವ ಜನರೇ, ಯೇಸು ಸ್ವಾಮಿ ಆ ಪಾರಿವಾಳದೋಪಾದಿಯಲ್ಲಿ ಹೋಲಿ ಸ್ಪಿರಿಟ್ ಯೇಸು ಸ್ವಾಮಿ ಮೇಲೆ ಇಳಿದು ಬಂದ. ಇವತ್ತು ನಿಮ್ಮ ಜೀವಿತದಲ್ಲಿ ಹೋಲಿ ಸ್ಪಿರಿಟ್, ಆ ಪರಿಶುದ್ಧಾತ್ಮನು ನಿಮ್ಮ ಜೀವಿತದಲ್ಲಿ ಇಳಿದು ಬಂದಿದ್ದಾನೆ. ಒಂದು ವೇಳೆ ಯಾರ್ಯಾರು ಬ್ಯಾಪ್ಟಿಸಮ್ ತಕೊಳ್ಳಿಲ್ವೋ, ನಿಮ್ಮ ಜೀವಿತದಲ್ಲಿ ಈ ಪರಿಶುದ್ಧಾತ್ಮನ ಅನುಭವ ನಿಮಗೆ ಬೇಕಾ, ಪರಿಶುದ್ಧಾತ್ಮನ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿ ಬೇಕಾ, ಈ ದಿನ ಈ ಕ್ಷಣ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ಮುಳುಗು ದೀಕ್ಷಾಸ್ನಾನಕ್ಕೋಸ್ಕರ ನೀವು ಕಾದಿರಿ. ಒಂದು ವೇಳೆ ನಿಮಗೆ ಮುಳುಗು ದೀಕ್ಷಾಸ್ನಾನ ಬೇಕೆಂಬುದಾಗಿ ಹೇಳುವುದಾದರೂ ಕೂಡ, ಪ್ರಿಯ ದೇವ ಜನರೇ, ನೀವು ಕಾಲ್ ಮಾಡಿ ತಿಳಿಸಬಹುದು. ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆ ದೀಕ್ಷಾಸ್ನಾನದ ವಿಷಯ, ದೀಕ್ಷಾಸ್ನಾನ ಅಂದರೆ ಏನು, ದೀಕ್ಷಾಸ್ನಾನ ಯಾಕೆ ಬೇಕು, ದೀಕ್ಷಾಸ್ನಾನದಿಂದ ಏನು ಲಾಭ, ಅದರಲ್ಲಿ ಬೆನಿಫಿಟ್ ಏನು, ದೀಕ್ಷಾಸ್ನಾನ ನಿಮ್ಮ ಜೀವಿತದಲ್ಲಿ ಪರಿಶುದ್ಧತೆಯ ಜೀವಿತವನ್ನು ಜೀವಿಸಲಿಕ್ಕೋಸ್ಕರ ಇದಾಗಿದೆ. ಪ್ರಿಯರೇ, ಯೇಸು ಸ್ವಾಮಿಗೆ ಆಕಾಶವಾಣಿ ಆಯಿತು, ಈತನು ಪ್ರಿಯನಾಗಿರುವ ನನ್ನ ಮಗನು. ಇವತ್ತು ನೀವು ದೇವರ ಮಗಳು ಎಂಬುದಾಗಿ ಹೇಳುವಂಥದ್ದು ಆ ಪರಲೋಕದಿಂದಲೇ ನಮ್ಮ ಜೀವಿತಕ್ಕೆ ಕೇಳಿಸಿ ಬರಬೇಕು. ಹಾಲೆಲೂಯಾ, ಹಾಲೆಲೂಯಾ. ನಿಜವಾಗಿಯೂ ಈ ಲೋಕ ದುಷ್ಟತನದಿಂದ, ಪಾಪದಿಂದ ತುಂಬಿದೆ. ಪ್ರಿಯರೇ, ಈ ದುಷ್ಟತನದಿಂದ, ಈ ಪಾಪದ ಜೀವಿತದಿಂದ ಹೊರಗೆ ಬರಲಿಕ್ಕೆ ಬೇಕಾಗಿ ನೀವು ಬ್ಯಾಪ್ಟಿಸಮ್ ಅನ್ನು ತಕ್ಕೊಳ್ಳೇಬೇಕು. ಯಾಕಂದ್ರೆ ನೀವು ಅನೇಕರಿಗೆ ವಾಕ್ಯವನ್ನು ಶೇರ್ ಮಾಡಿರ್ಬೋದು, ಅನೇಕರಿಗೆ ವಾಕ್ಯ ಸುವಾರ್ತೆಯನ್ನು ನೀವು ಸಾರಿರ್ಬೋದು, ಆದರೆ ನಿಮ್ಮ ಜೀವಿತದಲ್ಲಿ ನೀವು ಮುಳುಗು ದೀಕ್ಷಾಸ್ನಾನ ಪಡ್ಕೊಳ್ಳದಿದ್ದರೆ ನಾಳೆ ಒಂದು ದಿನ ದೇವರ ಸಮಕ್ಷಮದಲ್ಲಿ ನೀವು ಕೂಡ ನಿಲ್ಲಿಕ್ಕೆ ಇದೆ. ದೇವರಾದ ಕರ್ತನು ನಿಮ್ಮೊಂದಿಗೆ ಅಲ್ಲಿ ಕೇಳುವಂಥ ವೇಳೆಯಲ್ಲಿ ನೀವೇನು ಉತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ದೇವಜನರೇ, ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಹೃದಯ ಮನೆ ಬಾಗಿಲಿಗೆ ದೇವರ ವಾಕ್ಯದ ಈ ಮುಳುಗು ದೀಕ್ಷಾಸ್ನಾನದ ಬಗ್ಗೆ, ಈ ವಿಷಯದಲ್ಲಿ ದೇವರಾತ್ಮನು ನಿಮಗೆ ತಿಳಿಯಪಡಿಸ್ತಿದ್ದಾನೆ. ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಬೇಡಿ ಪ್ರಿಯರೇ. ಈ ಸಮಯ ಇನ್ನು ನಾಳೆ ನೋಡುವ, ನಾಡ್ದು ನೋಡುವ ಎಂಬುದಾಗಿ ಹೇಳೋದಾದರೆ, ನಾಳೆ ಏನಾಗ್ತದೋ ನಾಡ್ದು ಏನಾಗ್ತದೆ ಯಾರಿಗೂ ಗೊತ್ತಿಲ್ಲ. ಆದರೆ ಈ ದಿನ ಇರುವಾಗ, ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಎಂದೇಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಕ್ರಿಸ್ತನ ಹತ್ರ ಬಂದೀಗ, ಕ್ಷಮಾಪಣೆ ನೀ ಹೊಂದೀಗ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಕೃಪಾ ಕಾಲವು ಇಂದೀಗಲೇ. ಪ್ರಿಯ ದೇವಜನರೇ, ಕೃಪಾ ಕಾಲ ಇದಾಗಿದೆ, ಕೃಪಾ ಕಾಲ ಈ ಸಮಯವಾಗಿದೆ. ಈ ಸಮಯವನ್ನು ನೀವು ಹಾಳು ಮಾಡಬೇಡಿ. ದೇವರಾದ ಕರ್ತನು ಈ ವಾಕ್ಯದ ಮೂಲಕ ಪ್ರಿಯ ದೇವಜನರೇ ನಿಮ್ಮೊಂದಿಗೆ ಮಾತನಾಡುವನಾಗಿದ್ದಾನೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವನ್ನು ಹೊಂದಿದಂತ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಕರ್ತನೆ, ಈ ವಾಕ್ಯದ ಮೂಲಕ ಕರ್ತನೆ ಕೇಳುವಂತ ಪ್ರತಿಯೊಬ್ಬರ ಹೃದಯಗಳನ್ನು ನೀನು ತೆರೆಯ ಮಾಡು ಸ್ವಾಮಿ. ಪರಿಶುದ್ಧತೆ ಜೀವಿತವನ್ನು ಕರ್ತನೆ ಜೀವಿಸುವುದಕ್ಕಾಗಿ ತಮ್ಮ ಜೀವಿತವನ್ನು ನಿನಗೆ ಪರಿಪೂರ್ಣವಾಗಿ
ನಿನಗೆ ಸಮರ್ಪಿಸಿ ಕೊಡುವಂತ ಈ ಕೃಪೆ ಭಾಗ್ಯವನ್ನು ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವ ಪ್ರತಿಯೊಂದು ನಿನ್ನ ಭಕ್ತ ಮಕ್ಕಳಿಗೆ ನೀನು ಅನುಗ್ರಹಿಸಿ ಕೊಡು ಸ್ವಾಮಿ. ಅವರ ಹೃದಯಗಳನ್ನು ತೆರೆ ಮಾಡು. ಈ ವಾಕ್ಯವನ್ನು ಕೇಳದಂತೆ, ಹೌದು ಕರ್ತನೆ, ಮುಳುಗು ದೀಕ್ಷಾಸ್ಥಾನಕ್ಕೆ ತಡೆಯನ್ನುಂಟು ಮಾಡುವ ಎಲ್ಲ ಸೈತನ ಮೋಸದ ಕಾರ್ಯಗಳು ನಜರೇತಿನ ಯೇಸುವಿನ ನಾಮದಲ್ಲಿ ನಾನು ಗದರಿಸಿ ನಾನು ಕ್ಯಾನ್ಸಲ್ ಮಾಡ್ತೇನೆ. ಟಚ್ ಇನ್ ದ ನೇಮ್ ಆಫ್ ಜೀಸಸ್ ನ್ಯಾಜರೇತ್. ಪರಿಶುದ್ಧಾತ್ಮನೇ ಪ್ರತಿಯೊಂದೊಂದು ಹೃದಯಗಳನ್ನು ನೀನು ಟಚ್ ಮಾಡು. ಪಾಪದ ಜೀವಿತದಿಂದ ಹೊರಗೆ ಬರುವಂತೆ, ಪರಿಶುದ್ಧದ ಜೀವಿತವನ್ನು ಜೀವಿಸಲಿಕ್ಕೆ ಬೇಕಾದಂತ ಎಲ್ಲ ನಿನ್ನ ಮಹಿಮೆಯ ಕಾರ್ಯಗಳನ್ನು ಪ್ರತಿಯೊಬ್ಬರ ಜೀವಿತದಲ್ಲಿ ನಡೆಸುವುದಕ್ಕೋಸ್ಕರವಾಗಿ ಪ್ರತಿ ಒಬ್ಬೊಬ್ಬರು ಈ ವಾಕ್ಯಕ್ಕೆ ತಮ್ಮನ್ನು ಒಪ್ಪಿಸಿಕೊಡುವಂತೆ ಪರಿಶುದ್ಧಾತ್ಮನೇ ನೀನು ಕಾರ್ಯ ಮಾಡು. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಆಕಾಶ ತೆರೆಯಲ್ಪಡುವುದನ್ನು, ಪರಿಶುದ್ಧಾತ್ಮನೇ ನೀನು ಇಳಿದು ಬರುವುದನ್ನು ಪ್ರತಿಯೊಬ್ಬೊಬ್ಬರ ಅನುಭವಕ್ಕೆ ಬರಲಿ. ಈತನು ಪ್ರಿಯನಾಗಿರೋ ನನ್ನ ಮಗನು ನನ್ನ ಮಗಳು ಎಂಬುದೇ ಹೇಳುವಂತ ಆ ಸ್ವರವನ್ನು, ಆ ಪರಲೋಕದ ಸ್ವರವನ್ನು ಪ್ರತಿಯೊಬ್ಬೊಬ್ಬನು ಕೇಳುವಂತ ಕೃಪೆಗೆ ನೀನು ನಡೆಸು. ತಂದೆಯಾದ ದೇವರೇ, ಈ ಕೃಪೆ ಎಂಬ ಸಮಯ, ನೀನು ಕೊಟ್ಟಿರುವಂಥ ಈ ಸಮಯ ಅಮೂಲ್ಯ ಮಹಿಮೆಯುಳ್ಳದೆಂಬುದಾಗಿ ತಿಳಿದುಕೊಂಡು ನಿನಗೆ ವಿಧೇಯರಾಗಿ ಆ ವಿಧೇಯತ್ವದ ಮನೋಭಾವದಿಂದ ತಮ್ಮ ಪ್ರಾಣ ಆತ್ಮ ಶರೀರವನ್ನು ಪರಿಪೂರ್ಣವಾಗಿ ಆ ಪರಿಶುದ್ಧತೆ ಜೀವಿತಕ್ಕೆ ಜೀವಿಸುವುದಕ್ಕಾಗಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುವಂತೆ ನೀನು ಕಾರ್ಯ ಮಾಡು. ಪ್ರತಿಯೊಂದು ಹೃದಯಗಳನ್ನು ತೆರೆ ಮಾಡು. ಈ ವಾಕ್ಯವನ್ನು ಕೇಳದಂತೆ ತಡೆ ಮಾಡುವಂತ ಎಲ್ಲ ಸೈತಾನನ ಮೋಸದ ಕಾರ್ಯಗಳನ್ನು, ಮೋಸದ ಆಲೋಚನೆ ಯೇಸುವಿನ ನಾಮದಲ್ಲಿ ನಾನು ಕ್ಯಾನ್ಸಲ್ ಮಾಡ್ತೇನೆ. ಫೈರ್ ಇನ್ ದ ನೇಮ್ ಆಫ್ ಜೀಸಸ್ ನ್ಯಾಜರೇತ್. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆ. ಆಮೆನ್.